ಸಿನಿಮಾ ನೋಡ್ತಾರೆ ಅಂದರೆ ಜನ ಸುಮ್ಮನೆ ನೋಡಲ್ಲ ಅವ್ರನ್ನ. ದೇವ್ರು ನೋಡ್ಬೇಕಾದ್ರೆ ಶಬರಿಮಲೆಗೆ ಹೋಗ್ಬೇಕಂದ್ರೆ ಸುಮ್ಮನೆ ಯಾರು ಹೋಗಲ್ಲ. ಹಂಗೆ ಥಿಯೇಟ್ರಿಗೆ ಬರ್ಬೇಕಂದ್ರೆ ಡಿ ಬಾಸೇ ದೇವರು. ಅದು ಸಿನಿಮಾ ಹಂಗಿರುತ್ತೆ. ಹೇಗಿತ್ತು ಗುರು ಫಸ್ಟ್ ಹಾಫು? ಹೇಗಿತ್ತು ಫಸ್ಟ್ ಹಾಫ್? ಫಸ್ಟ್ ಹಾಫ್ ಹೇಗಿತ್ತು ಗುರು? ಫಸ್ಟ್ ಹಾಫ್ ಹೇಗಿತ್ತು ಗುರು? ಹೇಗಿತ್ತು ಫಸ್ಟ್ ಹಾಫ್? ಏನು ಸೂಪರ್ ಆಗಿದೆ ಫಿಲಮು. ಇದು ಸೆಕೆಂಡ್ ಹಾಫು ಇದಕ್ಕಿಂತ ಅದ್ದೂರಿ ಸೂಪರ್ ಮೂವಿ. ಫಸ್ಟ್ ಹಾಫ್ ಮುಗೀತು, ಸೆಕೆಂಡ್ ಹಾಫು ಹಿಂಗೆ ಬರ್ತೀನಿ, ಅವಾಗ ಇನ್ನೊಂದು ತಿಳಿ ಬಂತು. ಓಕೆ, ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಸೂಪರ್ 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 ಬಾಸ್, ತುಂಬ ಚೆನ್ನಾಗೈತೆ. ಫಸ್ಟ್ ಹಾಫ್ ಹೇಗಿತ್ತು? ಫಸ್ಟ್ ಹಾಫ್ ಹೇಗಿತ್ತು? ಹೇಗಿತ್ತಣ್ಣ ಫಸ್ಟ್ ಹಾಫು? ಫಸ್ಟ್ ಹಾಫ್ ಹೇಗಿತ್ತು? ಆಗೈತಮ್ಮ, ಸೂಪರ್ ಆಗಿದೆ. ಫಸ್ಟ್ ಹಾಫ್ ಹೇಗಿತ್ತಣ್ಣ? ಸೂಪರ್ ಸೂಪರ್ ಆಗಿತ್ತಾ? ಸೂಪರ್ ರೈತರು ಮೂವಿ ಸೈಕೋ ಸೂಪರ್ ಚೆನ್ನಾಗಿದೆ. ಹೇಗಿತ್ತು ಫಸ್ಟ್ ಹಾಫ್? ಸೂಪರ್ ಹೇಗಿತ್ತು? ಫಸ್ಟ್ ಹಾಫ್ ಹೇಗಿತ್ತು ಬಸ್? ಸೂಪರ್. ಏನು ಇಷ್ಟ ಆಯಿತು ಫಸ್ಟ್ ಹಾಫಲ್ಲಿ? ಫೈಟಿಂಗ್ ಸೂಪರ್ ಇದೆ. ಏನಾಯ್ತು? ಪ್ರತಿಯೊಬ್ಬ ರೈತನು ಬಂದು ನೋಡೋಂಥ ಸಿನಿಮಾ. ಇಲ್ಲಿ ಹೇಳೋದಲ್ಲ 100% ಉಳುವರೆ ಭೂಮಿ ಹೊಡಿ ಅಂತ ಕೊಡೋರಲ್ಲ. ಇವತ್ತು ಉಳಿಸ್ಕೊಂಡ್ರೆ ಮುಂದೆ ಅವ್ನು ಕಿಂಗು, ಇಲ್ಲ ಅವ್ನು ಬಿಕಾರಿ. ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಜೈ ಡಿ ಬಾಸ್. ಜೈ ಡಿ ಬಾಸ್. ಇನ್ನೂ ಅರ್ಧ ಐತೆ, ಆಮೇಲೆ ಲಾಸ್ಟ್ ಕೇಳ್ತೀವಿ ನಿಮಗೆ. ಸಕ್ಕದಾಗೈತೆ, ನೆಕ್ಸ್ಟ್ ಲೆವೆಲ್ ಮೂವಿ. ಸಕ್ಕದಾಗೈತೆ. ಹೇಗಿದಣ್ಣ ಫಸ್ಟ್ ಹಾಫ್? ತುಂಬ ಚೆನ್ನಾಗಿ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಬಟ್ ನಮ್ಮ ಡಿ ಬಾಸ್ ಅವ್ರದ್ದು ಪ್ರತಿ ಮೂವಿಗಳು ನಿಮಗೆ ತುಂಬ ಚೆನ್ನಾಗಿ ಬಂದಿದೆ, ಮತ್ತೆ ಬರುತ್ತೆ. ಬಟ್ ಇದು ನೆಕ್ಸ್ಟ್ ಲೆವೆಲ್ ಅಂತ ಹೇಳೋಕ್ಕೆ ಏನು ನಮ್ಮ ಸ್ನೇಹಿತರು ಹೇಳಿದ್ರು, ಹೇಳೋಂಗಿಲ್ಲ. ತುಂಬ ಚೆನ್ನಾಗಿದೆ ಬಟ್ ಇಂಟರ್ವಲಲ್ಲಿ ಹೇಳ್ತಾ ಇದ್ದೀರಾ, ಇನ್ನು ಫೈನಲ್ ನೋಡಬೇಕು. ಫಸ್ಟ್ ಹಾಫ್ ಹೇಗಿತ್ತು ಬಾಸ್? ಸೂಪರ್ ಆಗಿದೆ. ಫಸ್ಟ್ ಹಾಫ್ ಹೇಗಿತ್ತು? ಅಣ್ಣ ಸಕ್ಕತ್ತಾಗಿದೆಯಣ್ಣ ಫಸ್ಟ್ ಹಾಫ್. ಏನು ಇಷ್ಟ ಆಯ್ತು ಫಸ್ಟ್ ಹಾಫಲ್ಲಿ? ಫಸ್ಟ್ ಹಾಫಲ್ಲಿ ಸ್ಟೋರಿ ಇಷ್ಟ ಆಯಿತು. ಸ್ಟೋರಿ ಇಷ್ಟ ಆಯ್ತಾ? ಓಕೆ, ದರ್ಶನ್ ಎಂಟ್ರಿ ಹೆಂಗಿತ್ತು? ಸಕ್ಕತ್ತಾಗಿದೆಯಣ್ಣ ದರ್ಶನ ಸರ್. ಓಕೆ, ದರ್ಶನ್ ಎಂಟ್ರಿ ಹೆಂಗಿತ್ತು ಬಾಸ್? ಸೂಪರ್ ಬಂದರೆ ಎಂಟ್ರಿ ಮಾಡಿದ್ರೆ ಬೆಂಕಿ ಇತ್ತು. ಬೆಂಕಿಯಾ? ಬಟ್ ಇಂಟರ್ವ್ಯೂಲ್ ನೋಡಬೇಕು, ಇಂಟರ್ವ್ಯೂಲ್ ನೋಡ್ತಲೇ ಫಿಲಮ್ ಸ್ವಲ್ಪ ಅರ್ಥ ಆಗುತ್ತೆ. ಕ್ಯೂರಿಯಾಸಿಟಿ ಇದೆಯಾ ಈ ಸೆಕೆಂಡ್ ಹಾಫ್ಗೆ? ಕ್ಯೂರಿಯಾಸಿಟಿ ಇದೆ ಬ್ರೋ, ಇದೆ, ಅರ್ಥ ಆಗುತ್ತೆ. ಇರುತ್ತೆ ಅಂದ್ಕೊಂಡಿದ್ದೀನಿ, ನೋಡ್ಬೇಕು ಅದನ್ನ. ಫಸ್ಟ್ ಹಾಫ್ ಹೇಗಿತ್ತು? ಒಂದು ಸಾಮಾಜಿಕ ತಿಳುವಳಿಕೆ ಮೂಡಿಸೋಂಥ ಮೂವಿ ಇದು. 1950 ದಶಕದಲ್ಲಿ ಏನು ಜೀತ ಪದ್ಧತಿ ಇತ್ತು ಅದಕ್ಕೆ ಅದ್ರ ಸಂಬಂಧಪಟ್ಟಂಗೆ ಈ ಮೂವಿ ಚೆನ್ನಾಗಿದೆ. ಅದ್ರ ಸಂಬಂಧ ಫಸ್ಟ್ ಹಾಫಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ, ಸೆಕೆಂಡ್ ಹಾಫಲ್ಲಿ ಇನ್ನೂ ಚೆನ್ನಾಗಿದೆ ಅಂತ ನಾವು ತಿಳ್ಕೊಳ್ತೀವಿ. ಓಕೆ, ದರ್ಶನ್ ಅವ್ರ ಎಂಟ್ರಿ ಹೆಂಗಿತ್ತು? ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಅದ್ಭುತವಾಗಿದೆ. ಹೀರೋಯಿನ್ ಹೇಗೆ ಕಾಣಿಸ್ತಾರೆ? ಹೀರೋಯಿನ್ ಅಂದರೆ ಫಸ್ಟ್ ಹಾಫಲ್ಲಿ ಹೀರೋಯಿನ್ ಅಷ್ಟೇ ತೋರಿಸಿಲ್ಲ, ಹೀರೋನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಅದನ್ನೇ ಹೇಳ್ತಿಲ್ವಾ, ಸಾಮಾಜಿಕ ತಿಳುವಳಿಕೆ ಮೂಡಿಸೋಂಥ ಮೂವಿ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ತಿಳುವಳಿಕೆ ಮೂಡಿಸೋಂಥ ಮೂವಿ ಯಾವುದು ಬಂದಿರಲಿಲ್ಲ, ಇದು ಬಂದಿದೆ. ಜನಕ್ಕೆ ಏನು ಹೈಲೈಟ್ ಇದೆ ಅಂದರೆ ಅದನ್ನೇ ಜೀತ ಪದ್ಧತಿ. ಹಿಂದಿನ ಕಾಲದಲ್ಲಿ ಜನಗಳನ್ನ ಅಂದರೆ ದೊರೆಗಳು ಯಾವ ರೀತಿ ನಡೆಸ್ಕೊತಾ ಇದ್ರು ಅದ್ರ ಬಗ್ಗೆ ಇದನ್ನು ಸಾಮಾಜಿಕ ತಿಳುವಳಿಕೆ ನಡೆಸೋಂಥ ಮೂವಿ ಇದಾಗಿದೆ ಸರ್. ಏನು ಇಷ್ಟ ಆಯ್ತು ಸರ್ ಫಸ್ಟ್ ಹಾಫಲ್ಲಿ? ಫೈಟ್ಸು ಮತ್ತು ಸ್ಟೋರಿ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಟೋರಿ ಚೆನ್ನಾಗಿ ನೋಡೋಣ ಸೆಕೆಂಡ್ ಹಾಫ್ ಹೇಗಿದೆ. ಸ್ಟೋರಿ ಇಂಟ್ರೆಸ್ಟಿಂಗ್ ಇದೆಯಾ? 100% ಇದೆ. ಇಂಟ್ರೆಸ್ಟಿಂಗ್ ಇದೆಯಾ? ಡಿ ಬಾಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಓಕೆ, ಎಲ್ಲೂ ಬೋರ್ ಆಗಲ್ಲ ಫಸ್ಟ್ ಹಾಫು? ನೋ ಬೋರ್ ಏನೂ ಆಗಲ್ಲ, ಚೆನ್ನಾಗಿದೆ ಮೂವಿ. ಏನೂ ಆಗಲ್ಲ, ಎಂಟರ್ಟೈನ್ಮೆಂಟ್ ಇದೆಯಾ? ಎಂಟ್ರಿ ಹೆಂಗಿತ್ತು ಬಾಸ್ದು? ಓ ಸೂಪರಾ? ಮಾತಾಡಿ ಸರ್, ಇದು ಫಿಲಮ್ ಏನು ಅಂದರೆ ರೈತರ ಬಗ್ಗೆ. ರೈತರಿಗೆ ಆಗಿನ ಇದರಲ್ಲಿ ಪರಿಸ್ಥಿತಿಗಳಲ್ಲಿ ಎಷ್ಟು ಕಷ್ಟ ಇತ್ತು, ಬೆಳೆಗಾಗಲಿ ಅವ್ರು ಬೆಳೆಗೆ ಒಂದು ಬೆಲೆ ಸಿಗಲ್ಲ ಅನ್ನೋದು ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಬಾಸ್ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾನ ಅರ್ಥ ಮಾಡಿಕೊಂಡ್ರೆ ಬೇರೆ ಲೆವೆಲೇ ಇದೆ. ಬಾಸ್ ಎಂಟ್ರಿ ಆಗಿರ್ಬೋದು ಸೂಪರು. ತರುಣ್ ಸುಧೀರ್ ಅವ್ರ ಡೈರೆಕ್ಷನು ತುಂಬ ಚೆನ್ನಾಗಿ ಬಂದಿದೆ. BGM ಕೂಡ ಸೂಪರ್ ಆಗಿದೆ ಸರ್. ಸಿನಿಮಾ ಫಸ್ಟ್ ಹಾಫ್ ನೋಡಿದ್ದೀವಿ, ಇನ್ನು ಸೆಕೆಂಡ್ ಹಾಫ್ ನೋಡಬೇಕು. ಸೆಕೆಂಡ್ ಹಾಫು ಪೂರ್ತಿ ನೋಡಿದಾಗ ಕ್ಲಿಯರಾಗಿ ಎಲ್ಲರಿಗೂ ನೀಟಾಗಿ ಅರ್ಥ ಆಗುತ್ತೆ ಸರ್. ಸಿನಿಮಾ ಇಂಟ್ರೆಸ್ಟಿಂಗ್ ಇದೆ ಸರ್, ಎಲ್ಲೂ ಬೋರಿಂಗ್ ಇಲ್ಲ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಒಂದು
ರೈತರಿಗೆ ಯಾವ ಥರ ಇದನ್ನು ಕೊಡಬೇಕು ಅನ್ನೋದು ತೋರಿಸಿದ್ದಾರೆ ಸರ್. ಟೋಟಲ್ ಆಗಿ ಫ್ಯಾಮಿಲಿ ಕುತ್ಕೊಂಡು Family ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ. ಪ್ರತಿಯೊಬ್ಬರು ನೋಡೋಂಥ ಸಿನಿಮಾನೇ. ಫಸ್ಟ್ ಹಾಫ್ ಎಷ್ಟು ಎಂಜಾಯ್ ಮಾಡಿದ್ವಿ ಸರ್ ಫುಲ್ ಎಂಜಾಯ್, ಎಲ್ಲೂ ಬೋರಿಂಗ್ ಸೀನ್ ಇಲ್ಲ. ಒಂದು ಸೆಕೆಂಡ್ ಸ್ಕ್ರೀನ್ ಬಿಟ್ಟು ಕಣ್ಣು ಎಲ್ಲೂ ಹೋಗಲ್ಲ. ನಾನು ಆಚೆ ಕಡೆ ಕುತ್ಕೊಂಡಿದ್ದಾಗ ಬರೀ ವಿಸಿಲ್ ಸೌಂಡೇ ಕೇಳಿಸ್ತಿತ್ತು. ಅಷ್ಟೇ ಎಲಿವೇಶನ್ ಇದೆಯಾ? ಅಷ್ಟು ಅಂದರೆ ಕ್ರೇಜ್ ಆ ಥರ ಇದೆ ಸರ್. ಅಲ್ಲಿ ಡಿ ಬಾಸ್ ಅಂದರೆ ಅವ್ರ ಹೆಸರೇ ಒಂದು ಗೊತ್ತು. ಇವತ್ತು ಮಿಡ್ ನೈಟಲ್ಲಿ ಸಿನಿಮಾ ನೋಡ್ತಾರೆ ಅಂದರೆ ಜನ ಸುಮ್ಮನೆ ನೋಡಲ್ಲ ಅವ್ರನ್ನ. ದೇವ್ರು ನೋಡ್ಬೇಕಾದ್ರೆ ಶಬರಿಮಲೆಗೆ ಹೋಗ್ಬೇಕಂದ್ರೆ ಸುಮ್ಮನೆ ಯಾರು ಹೋಗಲ್ಲ. ಹಂಗೆ ಥಿಯೇಟ್ರಿಗೆ ಬರ್ಬೇಕಂದ್ರೆ ಡಿ ಬಾಸೇ ದೇವರು. ಆ ಸಿನಿಮಾ ಹಂಗಿರುತ್ತೆ.